ನಮಸ್ತೆ ರವೀನವರೇ. ಮೊದಲು ಆ ಒಂದು ಫೈಟಿಂಗ್ ಸ್ಪಿರಿಟ್ ಇತ್ತು, ಕ್ಷಾತ್ರ ಇತ್ತು. ಅದಕ್ಕೆ 6.5 ಲಕ್ಷ ಜನ ಎದೆ ಕೊಟ್ಟು ಪ್ರಾಣ ಕೊಟ್ಟು ಈ ದೇಶವನ್ನು ಕಾಪಾಡಿದ್ರು, ಬ್ರಿಟಿಷರ್ಸನ್ನು ಓಡಿಸಿದ್ರು. ಸೊ ಇದೆಲ್ಲ ಸರಿ ಹೋಗೋ ಹೊತ್ತಿಗೆ ಗಾಂಧೀಜಿ ಮಾಡಿದ ತಪ್ಪಿಂದ ನೆಹರು ಅಂತ ಒಬ್ಬ ದುಷ್ಟ, ಒಬ್ಬ ಅಯೋಗ್ಯ ಬಂದು ದೇಶದ ಚುಕ್ಕಾಣಿ ಹಿಡ್ದ. ಅವನು ಪ್ರಾರಂಭ ಮಾಡಿದ್ದು ಈ ಲೆಫ್ಟಿಸ್ಟ್ಗಳನ್ನು ಮತ್ತು ಮೈನಾರಿಟೀಸ್ನ ಅಪೀಸ್ ಮಾಡೋದು. ಅವರು ಅಕಾಡೆಮಿಯಲ್ಲಿ ಸೇರಿಕೊಂಡ್ರು, ಮೀಡಿಯಾಲಿ ಸೇರಿಕೊಂಡ್ರು, ಪಾಲಿಟಿಕ್ಸಲ್ಲಿ ಸೇರಿಕೊಂಡ್ರು, ರಂಗಭೂಮಿನಲ್ಲಿ ಸೇರಿಕೊಂಡ್ರು. ಯಾವ್ಯಾವ ಮೀಡಿಯಾ ಪವರ್ಫುಲ್ಲಾಗಿ ಜನರ ಅಭಿಪ್ರಾಯಗಳನ್ನು ರೂಪಿಸುತ್ತೋ, ಈಗ ನ್ಯೂಸ್ ಪೇಪರ್ಸು ಅಥವಾ ರೇಡಿಯೋ, ಟಿ ವಿ, ಆಮೇಲೆ ನಮ್ಮ ಟೆಕ್ಸ್ಟ್ ಬುಕ್ಸು, ಟೆಂಡರ್ ಮೈಂಡ್ಸ್, ಮಕ್ಕಳು ಓದೋವಂಥ ಟೆಕ್ಸ್ಟ್ ಬುಕ್ಸು, ರಂಗಭೂಮಿ ನಮ್ಮ ಎಮೋಷನ್ಸ್ನ ತುಂಬ ಚೆನ್ನಾಗಿ ಟಚ್ ಮಾಡೋವಂಥದ್ದು. ಅಲ್ಲೆಲ್ಲ ಅವರು ತುರ್ಕರನ್ನ ತುಂಬ ಒಳ್ಳೆಯವ್ರ ಥರ ಕರೀಂ ಚಾಚಾ, ರಹೀಂ ಚಾಚಾ ಅಂತ ತೋರಿಸೋದು. ಯಾರಿಗ ತೊಂದರೆ ಆದರೆ ಆಶ್ರಯ ಕೊಡೋ ಫಾದರ್ ಥರ ಕ್ರಿಶ್ಚಿಯನ್ ಇವ್ರನ್ನ ತೋರಿಸೋದು, ಪೇಸ್ಟರ್ಸ್ನ. ನಮ್ಮ ಪುರೋಹಿತರನ್ನ ತುಂಬ ಕೆಟ್ಟವ್ರ ಥರ ತೋರಿಸೋದು. ಮತ್ತು ವಿಲೇನ್ಗೆ ದೊಡ್ಡ ತಿಲಕ ಹಾಕೋದು. ಆಮೇಲೆ ಎಂಪವರ್ಡ್ ವುಮನ್ ಅಂತಂದರೆ ಜೀನ್ಸ್ ಪ್ಯಾಂಟ್ ಹಾಕಿ ಬಾಯ್ಕಟ್ ಮಾಡೋದು. ಸೊ ತುಂಬ ದುರ್ಬಲ ಸ್ತ್ರೀ, ಶೋಷಿತ ಸ್ತ್ರೀ ಅಂದರೆ ಸೀರೆ ಉಡಿಸಿ ಉದ್ದ ಜಡೆ ಇಡೋದು. ಈ ಥರ ಒಟ್ಟಿನಲ್ಲಿ ನಮ್ಮ ಸನ್ಯಾಸಿಗಳನ್ನ ಆಡ್ಕೊಡೋದು. ಯಾರೊಬ್ಬರು ಮೌಲ್ವಿನ ಆಡ್ಕೊಡೋದಿಲ್ಲ, ಯಾರೊಬ್ಬರು ಒಬ್ಬ ಕ್ರಿಶ್ಚಿಯನ್ ಪೇಸ್ಟರ್ನ ಆಡ್ಕೊಳ್ಳೋದಿಲ್ಲ. ಅಂದರೆ ವ್ಯವಸ್ಥಿತವಾಗಿ ನಿಧಾನವಾಗಿ 70 ವರ್ಷಗಳಲ್ಲಿ ಮೈಂಡ್ಸೆಟ್ಸ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ವಿ ಆರ್ ಆಲ್ ಇಂಪ್ರಿಸನ್ಡ್ ಇನ್ ದಟ್ ಮೈಂಡ್ಸೆಟ್ಸ್. ಅದು ಅರ್ಥ ಮಾಡ್ಕೋಬೇಕು. ರೋಗ ಸಾಕಷ್ಟು ಉಲ್ಬಣಿಸಿದೆ. ಹಾಗಾಗಿ ಒಂದು ಇಡೀ ಜನರೇಷನ್ ಆ ಕ್ಷಾತ್ರವನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ. ಸೊ ನಮ್ಮ ಹಿಂದೂ ದೇವತೆಗಳನ್ನು, ನಮ್ಮ ಇವರನ್ನು, ಸನ್ಯಾಸಿಗಳನ್ನ, ನಮ್ಮ ಧರ್ಮವನ್ನು ಎಷ್ಟು ಬೈದರೂ ನಮಗೇನು ಅನಿಸೋದಿಲ್ಲ. ಅದೇ ಅವ್ರ ಬಗ್ಗೆ ಬೈಯೋಕ್ಕೆ ಹೋದಾಗ ನಾವು ನಿಂತ್ಕೊಂಡ್ಬಿಡ್ತೀವಿ. ಈಗ ನಮ್ಮ ಮಕ್ಕಳು ಸ್ಕೂಲಲ್ಲೂ ನೋಡ್ತೀವಿ, ಕ್ರಿಸ್ಮಸ್ ಕ್ರಾಫ್ಟ್ ಮಾಡ್ತಾರೆ. ಇದನ್ನು ಯಾಕೆ ಮಾಡ್ತೀರಾ ಅಂತ ಹೇಳಿದ್ರೆ ದೇ ಸ್ಟ್ಯಾಂಡ್ ಇನ್ ಡಿಫೆನ್ಸ್ ಆಫ್ ಕ್ರಿಸ್ಮಸ್ ಕ್ರಾಫ್ಟ್. ಯೋ ಓಪನ್ ಮೈಂಡೆಡ್ ಆಗಿರಬೇಕು, ನಾವು ಫೆನೆಟಿಕ್ ಆಗಬಾರ್ದು ಅಂತಂದರೆ ಆ ಥರ ಮೈಂಡ್ಸೆಟ್ ಕ್ರಿಯೇಟ್ ಆಗಿದೆ. ಸೊ ನಮಗೆ ತುಂಬ ಸಿಂಪತಿ ಇರಬೇಕಾಗುತ್ತೆ ಫಸ್ಟು ಜನರ ಬಗ್ಗೆ, ಆಗ್ರಹ ಆಗೋದಿಲ್ಲ. ಬಟ್ ವ್ಯವಸ್ಥಿತವಾಗಿ ಇದನ್ನು ಸರಿ ಮಾಡಬೇಕು. ಹಿಮಾಲಯ ಬೆಟ್ಟದಂತೆ ಕಸ ತುಂಬ್ಕೊಂಡ್ಬಿಟ್ಟಿದೆ ಎಲ್ಲ ಕಡೆ, ಅದನ್ನು ಗುಡಿಸ್ಬೇಕು. ಸಣ್ಣ ಪೊರಕೆ ನಮ್ಮ ಕೈಯಲ್ಲಿದೆ. ಆದರೆ ಭಗವಂತ ಅಂತೂ ಬೈದಾನೆ. ಸೊ ಧರ್ಮಕ್ಕೆ ಶ್ರೇಯಾಂಸಿ ಬಹುವಿಘ್ನಾನಿ ಅಂತ ನಾವು ಮಾಡೋ ಪ್ರಯತ್ನ ಮಾಡ್ತಾ ಹೋಗಬೇಕು. ಥಿಂಗ್ಸ್ ವಿಲ್ ಗೆಟ್ ರೈಟ್ ಅನ್ನೋ ಒಂದು ಭರವಸೆ ನಮಗಿರಬೇಕು. ಇಟ್ಸ್ ವೆರಿ ಡಿಫಿಕಲ್ಟ್ ಬಿಕಾಸ್ ಇವತ್ತು ನ್ಯಾಷನಲಿಸಮ್ ಅನ್ನೋದನ್ನು ಕೂಡ ಒಂದು ಫೆನೆಟಿಸಮ್ ಥರ ನೋಡ್ತಾರೆ. ಹಿಂದೂ ಅಂತ ಹೇಳಿದ್ರೇ ನಮ್ಮನ್ನು ಫೆನೆಟಿಕ್ಸು, ಕಮ್ಯೂನಲ್ ಅಂತ ಹೇಳ್ಬಿಡ್ತಾರೆ. ಯು ಕ್ಯಾನ್ ಶೌಟ್ ಫಾರ್ ಇಸ್ಲಾಮ್, ಯು ಕ್ಯಾನ್ ಶೌಟ್ ಫಾರ್ ಕ್ರಿಶ್ಚಿಯಾನಿಟಿ ಆ್ಯಂಡ್ ಸೇ ಯು ವಿಲ್ ಕಿಲ್, ಯು ವಿಲ್ ಗೋ ಟು ಹೆಲ್, ಹಾಗೆ ಹೀಗೆ ಬಾಯಿಗೆ ಬಂದಿದ್ದು ಬೈದರೂ ಕೂಡ ಅದು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಬಟ್ ಹಿಂದೂ ಪರವಾಗಿ ನೀವು ಈವನ್ ಲಾಜಿಕಲಿ ಯು ಸೇ ಸಮಥಿಂಗ್, ಯು ಆರ್ ಟರ್ಮ್ಡ್ ಆಸ್ ಕಮ್ಯೂನಲ್. ಅಷ್ಟರ ಮಟ್ಟಿಗೆ ಮೀಡಿಯಾ, ಅಕಾಡೆಮಿಯಾ ಆ್ಯಂಡ್ ಸೋ ಕಾಲ್ಡ್ ಇಂಟೆಲಿಜೆನ್ಸಿಯಾ, ಪಾಲಿಟಿಕ್ಸು ಎಲ್ಲರನ್ನೂ ಮುಷ್ಟಿಯಲ್ಲಿ ಹಿಡ್ಕೊಂಡು ಆಗಿದೆ. ಹಾಗಾಗಿ ಎಲ್ಲಿ ಹೋದರೂ ಕೂಡ ದೇ ಯೂಸ್ ದಿಸ್ ಪಾಲಿಸಿ ಟು ಡಿವೈಡ್ ಹಿಂದೂಸ್ ಆ್ಯಂಡ್ ಗೆಟ್ ವೋಟ್ಸ್. ನಮಗೆ ಡಿವೈಡ್ ಮಾಡಿದ್ದಾರೆ, ನಮ್ಮನ್ನು ಫೂಲ್ ಮಾಡ್ತಾ ಇದ್ದಾರೆ, ನಮ್ಮನ್ನು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅನಿಸೋದೇ ಇಲ್ಲ. ಯಾಕೆಂದರೆ ನಾವು ಹುಟ್ಟಿದಾಗಲಿಂದ ಅವ್ರ ಮಾತು ಕೇಳ್ಕೊಂಡು ಬೆಳೆದು ಅವರ ವಶದಲ್ಲಿದ್ದೀವಿ. ವಿ ಹ್ಯಾವ್ ಬೀನ್ ಬ್ರೈನ್ ವಾಶ್, ವಿ ಹ್ಯಾವ್ ಬೀನ್ ಹಿಪ್ನೋಟೈಸ್ಡ್. ಆ ಹಿಪ್ನಾಟಿಕ್ ಸ್ಪೆಲ್ನಲ್ಲಿದ್ದೀವಿ ನಾವು. ಅನ್ಲೆಸ್ ವಿ ಕಮ್ ಔಟ್ ಆಫ್ ದಟ್ ಸ್ಪೆಲ್, ವಿ ವಿಲ್ ನೆವರ್ ರೀಡ್ ಥ್ರೂ ದೇರ್ ಗೇಮ್. ಹಾಗಾಗಿ ಎಲೆಕ್ಷನ್ಸಲ್ಲಿ ಯಾಕೆ ಹಿಂಗೆ ಆಗ್ತಿದೆ ಅನ್ನೋದಕ್ಕೆ ನಾನು ಹೇಳೋಕೆ ಹೊರಟಿದ್ದು, ಇಟ್ ಈಸ್ ಆಲ್ ಎ ಬಿಗ್ ಗೇಮ್. ನಾವು ನೋಡ್ತಿರೋದು ತುಂಬ ಸಣ್ಣ ವಿಚಾರ. ಸಡನ್ನಾಗಿ ರೋಗ ಉಲ್ಬಣಿಸಿದಾಗ ಏನಪ್ಪ ಆಯಿತು ಅಂತ ಎಚ್ಚೆತ್ಕೊಳ್ಳೋ ಥರ ಆಗಿದೆ. ನಮ್ಮ ಮಕ್ಕಳನ್ನ ಕ್ರಿಶ್ಚಿಯನ್ ಮಿಷನರಿ ಸ್ಕೂಲ್ಸ್ಗೆ ಹಾಕೋವಾಗಲೇ ನಾವು ಯೋಚನೆ ಮಾಡಬೇಕಾಗಿತ್ತು. ಹಿಂದೂಗಳೇ ನಡೆಸೋ ಸ್ಕೂಲಲ್ಲೂ ಬರೀ ಲೆಫ್ಟಿಸ್ಟ್ಗಳ ಟೆಕ್ಸ್ಟ್ ಬುಕ್ಸನ್ನೇ ಮಕ್ಕಳಿಗೆ ಪಾಠ ಮಾಡುವಾಗಲೂ ನಾವು ಯೋಚನೆ ಮಾಡಬೇಕಾಗಿತ್ತು. ಹಿಸ್ಟ್ರಿನಲ್ಲಿ ನಮ್ಮದೆಲ್ಲ ತೆಗೆದು ಬರೀ ನಮ್ಮನ್ನು ಸಾಯಿಸಿದಂಥ ರೌಡಿಗಳ ರೋಗ್ಸ್ಗಳನ್ನು, ಕ್ರಿಶ್ಚಿಯನ್ ಮಿಷನರೀಸ್ ಆ್ಯಂಡ್ ಇಸ್ಲಾಮಿಕ್ ಇನ್ವೇಡರ್ಸು, ಪೀಪಲ್ ಬುಚ್ಚರ್ಡ್ ಅವರ್ ಆ್ಯನ್ಸೆಸ್ಟರ್ಸ್, ಅವರನ್ನು ಗ್ಲೋರಿಫೈ ಮಾಡೋಂಥ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಸ್ ನಮ್ಮ ಮಕ್ಕಳು ಓದೋವಾಗಲೇ ನಾವು ಎಚ್ಚೆತ್ಕೋಬೇಕಾಗಿತ್ತು. 1-2 ಪೀಳಿಗೆ ಆಳಾದ ಮೇಲೆ ಈಗ ನಾವು ಎಚ್ಚೆತ್ಕೊಳ್ತಾ ಇದ್ದೀವಿ. ಸೊ ಇಟ್ಸ್ ಅ ವೆರಿ ಅಪ್ಹಿಲ್ ಟಾಸ್ಕ್. ಹಾಗೆಂತ ಕೈ ಕಟ್ಕೊಂಡು ಕೂತ್ಕೋಬೇಕಾಗಿಲ್ಲ. ಜೀವನ ನಶ್ವರ, ಎಲ್ಲರೂ ಹೋಗ್ತೀವಿ ಒಂದಿನ. ಹೋಗೋ ಮುಂಚೆ ನಮ್ಮ ದೇಶಕ್ಕಾಗಿ, ಧರ್ಮಕ್ಕಾಗಿ ಧೈರ್ಯದಿಂದ ಲೆಟ್ ಅಸ್ ಸ್ಪೀಕ್ ಔಟ್ ಆ್ಯಂಡ್ ಗೋ. ಧೈರ್ಯವಾಗಿ ಮಾತಾಡೋಣ, ಏನಾಗೋದಿಲ್ಲ. ಇಫ್ ದೇ ಹ್ಯಾವ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಟು ಸ್ಪೀಕ್ ನಾನ್ ಸೆನ್ಸ್, ವಿ ಹ್ಯಾವ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಟು ಸ್ಪೀಕ್ ಸೆನ್ಸ್. ಹಾಗಾಗಿ ಲೆಟ್ ಅಸ್ ವರ್ಕ್ ಟುಗೆದರ್. ಭಗವಂತ ಇದ್ದಾನೆ, ಪ್ರಾರ್ಥನೆ ಮಾಡೋಣ. ಆ ಕಡೆ ವಿ ಹ್ಯಾವ್ ಎ ಗುಡ್ ಆರ್ಮಿ ಆ್ಯಂಡ್ ಬೈ ಗಾಡ್ಸ್ ಗ್ರೇಸ್ ಅಟ್ಲೀಸ್ಟ್ ನೌ ವಿ ಹ್ಯಾವ್ ಎ ವೆರಿ ಗುಡ್ ಪ್ರೈಮ್ ಮಿನಿಸ್ಟರ್, ಎ ಪೇಟ್ರಿಯಾಟಿಕ್ ಪರ್ಸನ್. ಆ್ಯಂಡ್ ಸಾಕಷ್ಟು ಜನ ಎಚ್ಚರ ಆಗ್ತಾ ಇದ್ದಾರೆ. ಸಾಕಷ್ಟು ಕಳ್ಕೊಂಡ್ಮೇಲೆ ಈಗ ಎಚ್ಚರ ಆಗ್ತಾ ಇದ್ದೀವಿ. ಇಟ್ಸ್ ವೆರಿ ಡಿಫಿಕಲ್ಟ್, ಐ ಅಗ್ರಿ. ಕಷ್ಟ ಸಾಧ್ಯ ಆದರೆ ಯಾವುದೂ ಅಸಾಧ್ಯ ಅಲ್ಲ. ಏಕೆಂದರೆ ಅವರು ಪಾಪಿಗಳು.
and they have an agenda, and they are very well united, very well organized, very professional, very naive, very cunning, and very ಒಳ್ಳೆ ಸಪೋರ್ಟ್ ಸಿಸ್ಟಮ್ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ದೇರ್ ಇಕೋಸಿಸ್ಟಮ್ ಇಸ್ ವೆರಿ ಗುಡ್. ನಮ್ಮಲ್ಲಿ ನಮ್ಮನ್ನೆಲ್ಲ ಒಗ್ಗೂಡ್ಸೋಕ್ಕೆ ಸಾಧ್ಯವಿಲ್ಲ. ವಿ ಆರ್ ಆಲ್ ಡಿವೈಡೆಡ್. ಸೊ ಕಾಸ್ಟ್ ಅಂತ ತರ್ತಾರೆ, ನೀನು ಗೌಡ, ನೀನು ಲಿಂಗಾಯತ, ನೀನು ಕುರುಬ, ನೀನು ಬ್ರಾಹ್ಮಣ ಅಂತ ಹೇಳಿಬಿಟ್ಟು ನಮ್ಮ ಡಿವೈಡ್ ಮಾಡ್ತಾರೆ, ವೋಟ್ ತೊಗೊಂಡು ಹೋಗ್ತಾ ಇರ್ತಾರೆ. ನಾವು ಆರಾಮಾಗಿ ವಿ ಫಾಲ್ ಫಾರ್ ದ ಟ್ರ್ಯಾಪ್. ಇನ್ನು ಜೆಂಡರ್ ವಿಷಯ ತರ್ತಾರೆ, ನಮ್ಮ ಹೆಣ್ಮಕ್ಳೆಲ್ಲ ಕಲ್ಚರ್ನ ಬಯೋಕ್ಕೆ ಶುರು ಮಾಡ್ತಾರೆ. ಸೊ ದಿಸ್ ಫೆಮಿನಿಸಮ್, ಲಿಬ್ರಲಿಸಮ್, ಸೋಷಿಯಲಿಸಮ್, ಮಾವೋಯಿಸಮ್ ಆ್ಯಂಡ್ ಮಾರ್ಕ್ಸಿಸಮ್, ಆಲ್ ದೀಸ್ ಇಸಮ್ಸ್ ಆರ್ ಟು ಬ್ರೇಕ್ ಅವರ್ ಸೊಸೈಟಿ. ಅದಕ್ಕೆ ನಾವು ಬಲಿ ಆಗ್ತಾ ಇದ್ದೀವಿ. ನೋ ಕ್ರಿಶ್ಚಿಯನ್ ಆರ್ ಮುಸ್ಲಿಂ ಮೈಂಡ್ ಫಾಲ್ಸ್ into the trap of these isms, but the Hindu urban mind easily falls. ಯಾಕೆ ಅಂತಂದರೆ ಅವರಲ್ಲಿ ಡಿಫೆನ್ಸ್ ಇದೆ, ನಮ್ಮಲ್ಲಿ ಇಲ್ಲ. ಅವ್ರ ಪೇರೆಂಟ್ಸ್ ಡೋಂಟ್ ಡಿಫೆಂಡ್. ಈಗ ನಮ್ಮ ಮಕ್ಕಳ ಕೈಲಿ ಕ್ರಿಸ್ಮಸ್ ಕ್ರಾಫ್ಟ್ ಮಾಡ್ತಾ ಇದ್ದಾರೆ, ನಾವು ಹೋಗಿ ವೆಹಮೆಂಟ್ಲಿ ವಿ ಅಪೋಸ್, ಬಟ್ ನೋ ಬಡಿ ಕೇರ್ಸ್. ಟೀಚರ್, ಪ್ರಿನ್ಸಿಪಲ್, ಹೆಡ್ ಮಿಸ್ಟ್ರೆಸ್, ಸೋ ಕಾಲ್ಡ್ ಹಿಂದೂ ಸ್ಕೂಲ್ಸಲ್ಲೂ ಕೂಡ ಎಲ್ಲಿ ತುಂಬ ಹಿಂದೂ ಅಂತ ಹೇಳ್ತಾರೋ ಅಲ್ಲೂ ಕೂಡ ನೋ 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 ಎಲ್ಲಿ ಎವ್ರಿಥಿಂಗ್ ಇಸ್ ದರ್ ಇಸ್ ನಾಟ್ ಎ ಸಿಂಗಲ್ ಕ್ರಿಶ್ಚಿಯನ್ ಟೀಚರ್ ದೇರ್, ಆದರೂ ಕೂಡ ಮಾಡ್ತಾರೆ. ಅಂದರೆ ಆ ಥರ ಫಿಯರು ಇನ್ ದ ಸೈಕ್ ಆಸ್ ಇಫ್ ಯು ಆರ್ ಸೆಕ್ಯುಲರ್, ಯು ಆರ್ ಓಪನ್ ಮೈಂಡೆಡ್ ಅಂತ ತೋರಿಸ್ಕೋಬೇಕು ಅಂತ. ಯಾರಿಗೆ ತೋರಿಸ್ಕೋಬೇಕು ನಂಗೆ ಅರ್ಥ ಆಗ್ತಿಲ್ಲ. ಬಿಕಾಸ್ ದೇ ಡೋಂಟ್ ಕೇರ್, ದೇ ಲಾಫ್ ಅಟ್ ಅವರ್ ವೀಕ್ನೆಸ್. ನೋಡಿ ಹೆಂಗೆ ಮಾಡಿಟ್ಟಿದ್ದೀವಿ ನಿಮ್ಮನ್ನು, ಇಂಥ ಮೂರ್ಖರನ್ನಾಗಿ ಎಷ್ಟು ದುರ್ಬಲ ಮಾಡಿಟ್ಟಿದ್ದೀವಿ ನೋಡಿ ಅಂತ ನಕ್ಕೊಳ್ತಾ ಇರ್ತಾರೆ ಅವರು. ಆದರೆ ವಿ ಆರ್ ಡೆಸ್ಪರೇಟ್ಲಿ ಟ್ರೈಂಗ್ ಟು ಪ್ರೂವ್ ಸೆಕ್ಯುಲರ್. ಐ ಡೋಂಟ್ ನೋ ಟು ಹೂಮ್. ನೋಬಡಿ ಕೇರ್ಸ್. ನಮ್ಮ ವೋಟಿಗೆ ಬೆಲೆ ಇಲ್ಲ ಇವತ್ತು, ಹಿಂದೂಗಳ ಕೂಗಿಗೆ ಬೆಲೆ ಇಲ್ಲ, ನಮ್ಮ ಡಿಫೆನ್ಸ್ಗೆ ಬೆಲೆ ಇಲ್ಲ. ಯಾಕೆಂದರೆ ವಿ ಹ್ಯಾವ್ ಬ್ರಾಟ್ ಆರ್ ಸೆಲ್ಸ್ ಟು ದಿಸ್ ಸಿಚುವೇಶನ್. ಅದಕ್ಕೇನು ಉಪಾಯ ಅಂದರೆ ಎಲ್ಲರೂ ಸೇರಬೇಕು. ಲೆಟ್ ಸ್ಟಾರ್ಟ್ ಥಿಂಕಿಂಗ್ ಆಫ್ ಎನ್ ಉಪಾಯ. ಎವ್ರಿ ಲಾಕ್ ಕಮ್ಸ್ ವಿತ್ ಅ ಕೀ, ಸೊ ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಎ ಸೊಲ್ಯೂಷನ್. ಎಸ್, ನಮ್ಮ ಕಡೆಯಿಂದ ಒಂದಷ್ಟು ಸ್ಯಾಕ್ರಿಫೈಸ್ ಮಾಡಬೇಕು. ಏನು, ನಮ್ಮ ಸಮಯವನ್ನು, ನಮ್ಮ ಎನರ್ಜಿನ, ನಮ್ಮ ಹಣವನ್ನು, ನಮ್ಮ ಭಾವನೆಗಳನ್ನು, ವಿ ಹ್ಯಾವ್ ಟು ಸ್ಯಾಕ್ರಿಫೈಸ್ ಅವರ್ ಸೆಲ್ಫಿಶ್ನೆಸ್ ಆ್ಯಂಡ್ ವರ್ಕ್ ಫಾರ್ ದ ನೇಷನ್. ಎಷ್ಟೆಷ್ಟು ನಿಸ್ವಾರ್ಥವಾಗಿ ತ್ಯಾಗ ಮಾಡಿ ನಾವು ದೇಶಕ್ಕಾಗಿ ಧೈರ್ಯವಾಗಿ ಬಾಯಿ ಬಿಟ್ಟು ಮಾತಾಡ್ತೀವೋ, ವಿ ಡೂ ಸಮಥಿಂಗ್ ಫಾರ್ ದ ನೇಷನ್, ಆವಾಗ ಮಾತ್ರ ಆಗುತ್ತೆ. ಅದಕ್ಕೆ ನಮ್ಮ ದೇಶ ಭಾಷೆಗಳನ್ನು, ಕನ್ನಡವನ್ನು, ಸಂಸ್ಕೃತವನ್ನು, ನಮ್ಮ ದೇಶಿ ವೇಷಭೂಷೆಗಳನ್ನು, ನಮ್ಮ ದೇಶಿ ಅಟೈರ್, ಎನಿಥಿಂಗ್ ದಟ್ ಇಸ್ ದೇಶಿ, ಎನಿಥಿಂಗ್ ವಿಚ್ ಇಸ್ ಅವರ್ ಕಲ್ಚರಲ್ ಐಡೆಂಟಿಟಿ, ಅದನ್ನು ತುಂಬ ಫಿಯರ್ಸಾಗಿ, ತುಂಬ ಸಂತೋಷವಾಗಿ, ಧೈರ್ಯವಾಗಿ, ಅಸರ್ಟಿವ್ ಆಗಿ ನಾವು ತೋರಿಸ್ತಾ ಬರಬೇಕು. ಯು ಶುಡ್ ಬಿ ಪ್ರೌಡ್. ನಮ್ಮ ದೇಶವನ್ನು, ನಮ್ಮ ಡ್ರೆಸ್ಸನ್ನು, ನಮ್ಮ ಭಾಷೆಯನ್ನು, ನಮ್ಮ ಆಹಾರವನ್ನು ಅಸರ್ಟ್ ಮಾಡಿ ನಾವು ಇದು ಬೆಸ್ಟ್ ಅಂತ ನಾವು ತೋರಿಸ್ತಾ ಬರಬೇಕು. ಮಕ್ಕಳಲ್ಲಿ ಆ ಒಂದು ಸೆನ್ಸ್ ಆಫ್ ಪ್ರೈಡ್ನ ಮೂಡಿಸ್ಬೇಕು. ಇವತ್ತು ಚಿಲ್ಡ್ರನ್ ಆರ್ ನಾಟ್ ಪ್ರೌಡ್ ಟು ಸ್ಪೀಕ್ ಕನ್ನಡ, ದೇ ಆರ್ ನಾಟ್ ಪ್ರೌಡ್ ಟು ವೇರ್ ಅನ್ ಇಂಡಿಯನ್ ಡ್ರೆಸ್, ದೇ ಆರ್ ನಾಟ್ ಪ್ರೌಡ್ ಟು ವೇರ್ ಎ ಬಿಂದಿ. ಯಾಕೆಂದರೆ ವಿ ಹ್ಯಾವ್ ಅಲೌಡ್ ದೆಮ್ ಟು ಬಿ ಬ್ರೈನ್ ವಾಶ್ ಬೈ ದ ಕ್ರಿಶ್ಚಿಯನ್ ಸ್ಕೂಲ್ಸ್ and our own schools which are completely nothing but copy paste of the Christian missionary schools. So hangagi it's a uphill task, ಬಟ್ ಭಗವಂತ ಇದ್ದಾನೆ. ಸತ್ಯಮೇವ ಜಯತೆ ಅಂತ ಹೇಳಿದ್ದಾರೆ. ಯಾರು ತಲೆ ಕಡ್ದಿಲ್ಲ, ಯಾರನ್ನೂ ನಾವು ಕನ್ವರ್ಟ್ ಮಾಡಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ ನಾವು. ಆದರೆ ನಮಗಿಷ್ಟು ಮೋಸ ಆಗ್ತಾ ಇದೆ. ದಟ್ಸ್ ಬಿಕಾಸ್ ವಿ ಹ್ಯಾವ್ ಬೀನ್ ಡಿಸ್ಯುನೈಟೆಡ್ ಆ್ಯಂಡ್ ವೀಕ್ ಆ್ಯಂಡ್ ಕೇರ್ಲೆಸ್. ಸೊ ಈಗಾದರೂ ಎಚ್ಚೆತ್ಕೊಳ್ಳೋಣ, ಏನೋ ಒಂದು ಮಾಡೋಣ. ಭಗವಂತ ಬರ್ತಾನೆ, ಹೇಗೋ ಸಹಾಯ ಕೊಡ್ತಾನೆ. ಬಿಕಾಸ್ ವಿವೇಕಾನಂದ ಹೇಳ್ತಾರೆ, ಒಂದು ಒಳ್ಳೆ ಭಾವನೆ 1000 ಕೆಟ್ಟ ಭಾವನೆಗಳನ್ನು ಅಳಿಸಿ ಹಾಕೋ ಶಕ್ತಿಯನ್ನು ಪಡೆದಿರುತ್ತೆ ಅಂತ. So much of rotten things they have done to our dharma and culture and society and our political setup. ನಾವು ಒಂದು ಒಳ್ಳೆ ಭಾವನೆ ಇಟ್ಕೊಂಡು ಅದನ್ನು ವಿ ಕ್ಯಾನ್ undo that definitely, but we need a very heroic will, the will of Vivekananda, will of Buddha, will of Basaveshwara, will of all those great people, will of Krishna, will of Hanuman. ನೋಡೋಣ, ಮಾಡೋಣ, ನಮ್ಮ ಕೆಲಸ ನಾವು ಮಾಡೋಣ. ಕರ್ಮಣ್ಯೇವಾಧಿಕಾರಸ್ತೆ, ಮಿಂಕಿದ್ದು ಭಗವಂತ ನೋಡ್ಕೊಳ್ತಾನೆ. ಅವರು ಪಾಪಿಗಳಾದ್ರಿಂದ ದೇ ಹ್ಯಾವ್ ಟು, their sins will boomerang upon them. People who kill and loot and speak lies and do all kinds of nasty things just to convert, who use politics for their selfishness, ಖಂಡಿತ ಅವರು ಸರ್ವನಾಶ ಆಗೇ ಆಗ್ತಾರೆ, ನೌ ಆರ್ ಲೇಟರ್. ನಾವು ಸತ್ಯಕ್ಕೆ ನಿಲ್ಲೋಣ. ಇಟ್ಸ್ ಡಿಫಿಕಲ್ಟ್, ವಿ ಆರ್ ಎ ಮೈನಾರಿಟಿ, ವಿ ಹ್ಯಾವ್ ಲೆಸ್ ಪೀಪಲ್ ಹೂ ಸಪೋರ್ಟ್ ಅಸ್. ಆದರೂ ಕೂಡ ಲೆಟ್ ಅಸ್ ವಾಯ್ಸ್ ಔಟ್. ನಾವು ಪಾಡಿಗೆ ನಮ್ಮ ಒಳ್ಳೆ ಕೆಲಸ ಮಾಡೋಣ, ಭಗವಂತ ಹೆಲ್ಪ್ ಮಾಡ್ತಾನೆ ಅಂತ ನಂಬೋಣ. Sorry for a very long message, but I thought I should share with you. Namaste.